ಆಕ್ಚುಲಿ ರಿಗ್ರೆಟ್ ಇದೆ ಯಾವುದೋ ಒಂದು ವಿಷಯದಲ್ಲಿ ಮತ್ತೆ ಇನ್ನು ಸೀರಿಯಲ್ ಮಾಡಬಾರ್ದು ಅನ್ಕೊಂಡಿದ್ದು ಮತ್ತೆ ಹೋದ್ ಮಾಡಿದೆ ಸಣ್ಣದು ಒಂದು ಅಂದರೆ ಒಂದು 2-3 ಕಡೆ ಒಂದು 2-3 ತಿಂಗಳದ ಲೆಕ್ಕದಲ್ಲಿ ಒಂದು ಸೀರಿಯಲ್ ಮಾಡಿದೆ. ಅಂಡ್ ಸೀರಿಯಲ್ ಅನ್ನೋದು ನೀವು ಅಬ್ಸರ್ವ್ ಮಾಡಿದ್ರೆ ಒಂದೇ ವಾರಕ್ಕೆ ಸ್ಟಾರ್ ಆಗ್ಬಿಡ್ಬೋದು. ಎಲ್ಲರೂ ಮನೆ ಮಾತಾಡ್ಬಿಡ್ತಾರೆ, ಹುಡುಗ ಚೆನ್ನಾಗಿ ಮಾಡ್ತಾರೆ ಹಿಂಗೆ ಅಂತ. ತುಂಬಾ ಜನ ರಿವ್ಯೂಸ್ ಚೆನ್ನಾಗೆಲ್ಲ ಬಂತು, ಎಲ್ಲ ಚೆನ್ನಾಗಿ ಬಂತು. ಬಟ್ ಅದು ರಂಗಿತರಂಗ, ಈ ಕಡೆ ಬಾಹುಬಲಿ, ನಮ್ಮ ಪಿಕ್ಚರ್ 3 ಪಿಕ್ಚರ್ ಅದು ಹಂಗಾಯ್ತು. ಅವಾಗ ಈ ಸೀರಿಯಲ್ ಅನ್ನೋದು ಒಂಥರ ವರ್ಷದ ಕೂಳ್ ಥರ. 365 ದಿನ ಕೆಲಸ ಇರುತ್ತೆ. ಸಿನಿಮಾಗೆ ಬಂದ ತಕ್ಷಣ ಹರ್ಷದ ಕೂಳು. ಯಾವುದೋ 30 ದಿನ ಕೆಲಸ ಇರುತ್ತೆ, ಬಟ್ ಇನ್ನ 200 ದಿನ ಕಾಯಬೇಕು ಕೆಲಸ ಬರುತ್ತಾ ಹಿಂಗೋ ಏನೋ ಅಂತ ವರ್ಕೌಟ್ ಗಿರ್ಕೊಡೆಲ್ಲ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು. ಕರೆದ ತಕ್ಷಣ ಹೋಗಿ ಮೀಟಿಂಗ್ ಅಲ್ಲಿ ನಮ್ಮ ಸ್ಕಿಲ್ಸ್ನ ತೋರಿಸ್ಬೇಕು. ಈ ಥರದೆಲ್ಲ ಇರುತ್ತಲ್ಲ ಕಟ್ಪಾಡುಗಳು. ಸೀರಿಯಲಿಂದ ಸಿನಿಮಾಗೆ ಟ್ರಾನ್ಸ್ಫಾರ್ಮ್ ಆದ್ಮೇಲೆ ಮತ್ತೆ ಯಾವತ್ತೂ ಇಲ್ಲಪ್ಪ ಸೀರಿಯಲ್ ಚೆನ್ನಾಗಿತ್ತಲ್ಲ ಅಲ್ಲಿಗೆ ಹೋಗ್ಬಿಡ್ಬೇಕು ಅಂತ ಅನ್ಸಿದ್ದುಂಟಾ? ಇಲ್ಲ ಅದು ಅನ್ಸಿಲ್ಲ. ಆಕ್ಚುಲಿ ರಿಗ್ರೆಟ್ ಇದೆ ಯಾವುದೋ ಒಂದು ವಿಷಯದಲ್ಲಿ ಮತ್ತೆ ಇನ್ನು ಸೀರಿಯಲ್ ಮಾಡಬಾರ್ದು ಅನ್ಕೊಂಡಿದ್ದು ಮತ್ತೆ ಹೋದ್ ಮಾಡಿದೆ ಸಣ್ಣದು ಅಂದರೆ ಒಂದು 2-3 ಕಡೆ ಒಂದು 2-3 ತಿಂಗಳದ ಲೆಕ್ಕದಲ್ಲಿ ಒಂದು ಸೀರಿಯಲ್ ಮಾಡಿದೆ. ಅದೇನು ದೊಡ್ಡ ವಿಷಯ ಅಲ್ಲ. ಹೇಳಿದ್ದು ಅಂದರೆ ನನ್ನ ಕ್ಲಾರಿಟಿ ಇತ್ತು, ಸೀರಿಯಲ್ ಸಾಕು, ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಮಾಡಬೇಕು. ಚುಕ್ಕಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಆ ಸೀರಿಯಲ್ ಮಾಡುವಾಗ ಗೀತಾ ಬ್ಯಾಂಗ್ಸು ರೆಡಿ ಇತ್ತು. ಅದು ರಿಲೀಸ್ ಆಗಿರಲಿಲ್ಲ, ಇನ್ನು ಏನೋ ಒಂದು ಸಣ್ಣ ವಿಷಯ ಕಾರಣಕ್ಕೆ ರಿಲೀಸ್ ಆಗಿರಲಿಲ್ಲ. ಅವಾಗೆಲ್ಲ ಇನ್ನು ಮಾಡಲ್ಲ ಅನ್ಕೊಂತಿದ್ದವನಿಗೆ ರಿಲೀಸ್ ಆದಮೇಲೆ ಮತ್ತೆ ಮಾಡೋ ಥರ ಆಯಿತು. ಬಿಕಾಸ್ ಆ ಸಿನಿಮಾ ಕಮರ್ಷಿಯಲ್ ಹಿಟ್ ಆಗದೆ ಹೋದರೆ ತುಂಬ ಜನ ರಿವ್ಯೂಸ್ ಚೆನ್ನಾಗೆಲ್ಲ ಬಂತು, ಎಲ್ಲ ಚೆನ್ನಾಗಿ ಬಂತು. ಬಟ್ ಅದು ರಂಗಿತರಂಗ, ಈ ಕಡೆ ಬಾಹುಬಲಿ, ನಮ್ಮ ಪಿಕ್ಚರ್ 3 ಪಿಕ್ಚರ್ ಅದು ಹಂಗಾಯ್ತು. ಅವಾಗ ಸೊ ಅಫ್ಕೋರ್ಸ್ ರಂಗಿತರಂಗ ವಾಸ್ ಬಿಗ್ಗೆಸ್ಟ್ ಹಿಟ್ ಇನ್ ಫ್ರಂಟ್ ಆಫ್ ಬಾಹುಬಲಿ. ಬಟ್ ನಮ್ಮ ಸಿನಿಮಾ ತುಂಬ ರೂಟ್ಸು, ಆಮೇಲೆ ತುಂಬ ಎಲ್ಲ ಹೊಸಬ್ರು, ಪ್ರೊಡ್ಯೂಸರು ಇವರು ಅವರು ಎಲ್ಲ ಹೊಸಬ್ರು. ಅದನ್ನು ರೀಚ್ ಮಾಡೋಕ್ಕಾಗಲಿಲ್ಲ. ಟಿ ವಿಲಿ ಬರ್ತಿದೆ ಈಗ, ತಿಂಗಳಿಗೊಂದ್ಸಲಿ ಸಿನಿಮಾ ಹಾಕ್ತಾರೆ. ಅದನ್ನು ಕಲರ್ಸ್ ನೋಡಿದವ್ರೆಲ್ಲ ಒಳ್ಳೆ ಕ್ರಿಟಿಕೆ ಕೊಟ್ಟಿದ್ರು, ತುಂಬ ಹೊಳ್ತಾರೆ. ಹಂಗೆ ಆ ಟೈಮ್ಗೆ ನಮ್ಮದು ಕರೆಕ್ಟ್ ಜಾಗದಲ್ಲಿ ಇರಲಿಲ್ಲ ಅನ್ಸುತ್ತೆ. ಅಂಡ್ ಸೀರಿಯಲ್ ಅನ್ನೋದು ನೀವು ಅಬ್ಸರ್ವ್ ಮಾಡಿದ್ರೆ ಒಂದೇ ವಾರಕ್ಕೆ ಸ್ಟಾರ್ ಆಗ್ಬಿಡ್ಬೋದು. ಎಲ್ಲರೂ ಮನೆ ಮಾತಾಡ್ಬಿಡ್ತೀರಾ, ಹುಡುಗ ಚೆನ್ನಾಗಿ ಮಾಡ್ತಾರೆ ಹಿಂಗೆ ಅಂತ. ಬಟ್ ಸಿನಿಮಾದಲ್ಲಿ ಎಷ್ಟು ವರ್ಷ ಸೈಕಲ್ ಹೊಡೆದ್ರು ಆ ಸಿನಿಮಾ ನೋಡಿದ್ರಾ ಅಂತಂದ್ರೆ ಕೇಳಿದೀನಿ, ಹಾಡು ಕೇಳಿದೀನಿ ಅಂತಾರೆ. ಸಿನಿಮಾ ನೋಡ್ರು ಜನಸಂಖ್ಯೆ ಕಮ್ಮಿ ಇರ್ತಾರೆ. ಇನ್ನು ಸ್ಟಾರ್ ಅಂತ ಟ್ರೀಟ್ ಮಾಡೋದು ಅಥವಾ ಒಬ್ಬ ಆಕ್ಟರ್ ಅಂತ ಟ್ರೀಟ್ ಮಾಡೋ ಜನಸಂಖ್ಯೆ ಕಮ್ಮಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ಅದು ಅನ್ಸಿದೆ ನಿಮ್ಗೆಲ್ಲಾರು ಸೀರಿಯಲ್ ಸಿಕ್ಕಿ ಜಾಸ್ತಿ ಫೇಮ್ ಇತ್ತು ನನಗೆ ಕಂಪ್ಯಾರಿಟಿವ್ಲಿ ಸಿನಿಮಾಗಿಂತ ಅಂತ? ಇಲ್ಲ, ಅದು ರೀಚ್ ಜಾಸ್ತಿ. ಯಾಕಂದ್ರೆ ಫ್ರೀಯಾಗಿ ಮನೆಗೆ ಬರುತ್ತೆ, ಮನೆಗೆ ತಲುಪ್ತೀರಾ. ಮನೇಲಿ ಹಾಕಿದ್ರಲ್ಲಿ ಇರ್ತೀವಿ ನಾವು ಆಲ್ರೆಡಿ. ಡೈಲಿ ಬರ್ತೀವಿ, ಬರೇ ಮನೆ ಮಗನ ಥರ ಫೀಲ್ ಆಗಿ ಮಾಡ್ಕೊಂಡಿರ್ತಾರೆ. ಡೈಲಿ ಬರ್ತಾ ಇರ್ತೀವಿ. ತುಂಬ ಜನ ಆರ್ಟಿಸ್ಟ್ಗಳು ಸೀರಿಯಲ್ ಮುಗಿದ್ಮೇಲೆ ಒಂದು 6 ತಿಂಗಳ ಮೇಲೆ ಮರ್ತು ಬಿಡ್ತಾರೆ. ಅಂದರೆ ಬಿಟ್ಟು ನೋಡಿ ಕನೆಕ್ಷನ್ ಹೊಟ್ಟೋಗಿರುತ್ತೆ. ಇನ್ನೊಬ್ರು ಯಾರೋ ಬಂದಿರ್ತಾರೆ ಜಾಗಕ್ಕೆ. ಸೀರಿಯಲ್ಗೆ ಅಷ್ಟು ಇದೆ ವ್ಯಾಲ್ಯೂ, ಅಷ್ಟಿದೆ. ಅಲ್ಲಿ ಏನಿಲ್ವೋ ಏನಿರುತ್ತೋ ಚಿತ್ರಾನ್ನ ಗ್ಯಾರಂಟಿ ಸಿಗುತ್ತೆ. ಇಲ್ಲಿ ಸಿಕ್ಕಿದ್ರೆ ಬಿರಿಯಾನಿ, ಇದರ ಚಿತ್ರಾನ್ನ ಸಿಗಲ್ಲ ಇಲ್ಲಿ ಸಿನಿಮಾದಲ್ಲಿ ಮಾಡಿದ್ರೆ. ಹಂಗೆ ಅಲ್ಲಿ ಪ್ರೀತಿ, ಆಮೇಲೆ ಅಫೆಕ್ಷನ್ನು, ಈ ಓದ್ ಕಡೆ ಜನ ಅನ್ನೋದು ಅದು ಸೀರಿಯಲ್ ನಡೆಯೋವರೆಗೂ ಇದ್ದೇ ಇರುತ್ತೆ. ಆ್ಯಂಡ್ ಸೀರಿಯಲ್ ಇಸ್ ಎ ಬಿಗ್ಗೆಸ್ಟ್ ಸ್ಕೂಲ್. ನಾನು ಹೇಳೋದು ಎಲ್ಲರಿಗೂ, ನಾಟಕ ಮಾಡಿ ಆಗಿಲ್ವಾ ಸೀರಿಯಲ್ ಮಾಡಿ. ಹೆಂಗಾರು ಕೇಳಿಕೊಂಡು ಒಂದು ಪಾತ್ರ ಮಾಡಿ, ಒಂದು 6 ತಿಂಗಳು ವರ್ಷ ಒಂದು ಸೀರಿಯಲ್ ಮಾಡಿ. ಲೈಟಿಂಗ್ ಅಂದರೆ ಏನು, ಫ್ರೇಮಿಂಗ್ ಅಂದರೆ ಏನು, ಡೈಲಾಗ್ಸು, 5 ಶೀಟ್ ಕೊಟ್ಟರು ಸರ್, ಫುಲ್ ತೊಗೋತೀನಿ ನಾನು. ಹೆಂಗೆ ಬಂತು ಕಾನ್ಫಿಡೆನ್ಸು? ಸೀರಿಯಲಿಂದ ಬಂತು. ಥಿಯೇಟ್ರಿಂದ ಸ್ಟೇಜ್ ಫಿಯರ್ ಹೋಗುತ್ತೆ, ಅಲ್ಲೇನೋ ಎಲ್ಲ ಕಡೆ ಕಲಿತಾ ಇರ್ತೀವಿ. ಬಟ್ ಸೀರಿಯಲಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಸಿನಿಮಾ. ಸೀರಿಯಲ್ ಇಸ್ ಆಲ್ಮೋಸ್ಟ್ ಸಿನಿಮಾ. ನಿಮ್ಗೆ ಸಿನಿಮಾ ಬಂದ್ಬಿಡಕ್ಕೆ ಡೈರೆಕ್ಟ್ ಸಿನಿಮಾ ಬರೋದು, ನೀವು ಯಾರು ಅಂತಲೇ ಗೊತ್ತಿರಲ್ಲ. ನಿಮಗೆ ಒಂದು ಪಾತ್ರದೊಳಗಡೆ ಹೆಂಗೆ ಹೋಗ್ಬೇಕು ಗೊತ್ತಿರಲ್ಲ. ಡೈಲಾಗನ್ನು ಹೇಳ್ಬಿಡೋದ್ರಲ್ಲೇ ಕಾಲ ಕಳಿತಿರ್ತೀವಿ ಸಿನಿಮಾದಲ್ಲಿ. ಇರೋದೇ ಕೊಡೋದೇ 2-3 ಡೈಲಾಗಲ್ಲಿ. ಸೀರಿಯಲ್ ಮಾಡಿ ಕಾಣಿಸ್ಕೊಳ್ಳಿ, ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಾಳೆ ದಿನ ಅಲ್ಲಿ ಹೋಗಿ ನೀವೊಂದು ಟೀಮ್ ಕಟ್ಕೊಳ್ಳೋಕ್ಕೆ, ನೀವು ಎಂಥದ್ದೇ ಪಾತ್ರ ಕೊಟ್ಟರು ಅದ್ರೊಳಗಡೆ ಹೋಗೋದು ಹೆಂಗೆ, ಆ ಪ್ರಾಸೆಸ್ ಗೊತ್ತಾಗುತ್ತೆ ನಿಮಗೆ. ಇದನ್ನೆಲ್ಲ ಕಲಿಬೇಕು ಅಂದರೆ ಸೀರಿಯಲ್ ಮಾಡಿ. ಎಲ್ರಿಗೂ ಹೇಳ್ತಿರ್ತೀನಿ ನಾನು, ಒಂದು 6 ತಿಂಗಳು 1 ವರ್ಷ ಒಂದು ಸೀರಿಯಲ್ ಮಾಡಿ, ಆಮೇಲೆ ಬನ್ನಿ ಸಿನಿಮಾಗೆ. ಡೆಫಿನೆಟ್ಲಿ ಇಲ್ಲೇನೋ ಒಂದು ಆಗುತ್ತೆ. ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಎಂಥ ದೊಡ್ಡ ಡೈರೆಕ್ಟರ್ ಆದರೂ ಅವ್ರ ಮುಂದೆ ಆ್ಯಕ್ಷನ್ ಹೇಳಿದ್ರೆ ನೀವು ಆ್ಯಕ್ಟ್ ಮಾಡೋಕ್ಕೆ ಒಂದು ತಾಕತ್ತಿರುತ್ತೆ. ಡೈರೆಕ್ಟಾಗಿ ಬಂದು ನಿಂತ್ಕೊಂಡ್ರೆ ಬರೀ ಬಾಡಿ ಮಾಡ್ಕೊಂಡು ನಿಂತ್ಕೋತೀನಿ, ಹೇರ್ ಸ್ಟೈಲ್ ಮಾಡ್ಕೋತೀನಿ, ದಾಡಿ ಬಿಟ್ಕೋತೀನಿ, ಹಂಗಲ್ಲ. ಇಲ್ಲಿ ಇನ್ನು ಬೇರೆ ಕೆಲಸ ಇದೆ. ಅದನ್ನು ಕಲ್ತ್ಕೊಂಡ್ರೆ ಇದು ಯಾವ್ದು ಇಲ್ದಿರೋ ವರ್ಕ್ ಆಗುತ್ತೆ.